ಸ್ಟೇಷನ್ನು, ಕೇಸು, ಕೋರ್ಟು ಅಂತ ಹೇಳಿಬಿಟ್ಟು ಚೈತ್ರ ಅವರನ್ನು ತುಂಬ ಜನ ಕುಗ್ಸೋಕೆ ನೋಡಿದ್ರು. ಅಂಥ ಟೈಮಲ್ಲೇ ಕುಗ್ಲಿಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಕೊಟ್ಟ ಕಾರಣಕ್ಕೆ ಅಥವಾ ನಾಮಿನೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕುಗ್ತಾರ? 100% ಚಾನ್ಸೇ ಇಲ್ಲ. ಯಾಕಂದರೆ 100 ದಿನಗಳ ಕಾಲ, ಹೆಚ್ಚು ದಿನಗಳ ಕಾಲ ಅವರು ಅಲ್ಲಿ ಒಳಗಡೆ ಇದ್ದು ಬರಬೇಕು ಅಂತ ಅನ್ನೋದು ಸುಲಭದ ಮಾತಲ್ಲ. 100 ಡೇಸ್ ಕಂಪ್ಲೀಟ್ ಮಾಡಿ ಒಂದು ಸಿನಿಮಾ ಹೇಗೆ ಬ್ಲಾಕ್ ಬಸ್ಟರ್ ಹಿಟ್ಟೋ ಅದೇ ರೀತಿ 100 ಡೇಸ್ ದೊಡ್ಡ ಮನೆಯಲ್ಲಿದ್ದು ಈಗ ಹೊರಗಡೆ ಬಂದಿದ್ದಾರೆ. ಸೊ ಈ ಕ್ಷಣ ನನ್ನ ಜೊತೆ ಅಂದರೆ ಯಶಸ್ ಟಾಕೀಸ್ ಜೊತೆ ಮಾತನಾಡಲಿಕ್ಕೆ ಚೈತ್ರ ಮೇಡಮ್ ಇದ್ದಾರೆ. ಏನು ಹೇಳ್ತಾರೆ, ಹೊಸಬರಿಗೆ ಸಪೋರ್ಟ್ ಮಾಡೋಕೆ ಮೊದಲಿನಿಂದಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಈಗ ನನ್ನಂತ ಹೊಸ ಪ್ರತಿಭೆಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ನನ್ನ ಜೊತೆ ಕೂತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಚೈತ್ರ, ಹೇಗಿದ್ರಿ? ನೀವು ಹೇಗಿದ್ದೀರಿ? ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನನ್ನ ಮೊದಲ ಸ್ಟೆಪ್ ಇದು ಯಶಸ್ ಟಾಕೀಸ್ ಅಂತ. ಸೊ ನೀವು ಹೊಸಬರಿಗೆ, ವಿದ್ಯಾವಂತರಿಗೆ ಮೊದಲಿನಿಂದನೂ ಸಪೋರ್ಟ್ ಮಾಡಿದ್ರಿ. ಸೊ ಹಾಗಾಗಿನೇ ಅದೇ ಒಂದು ಕಾನ್ಫಿಡೆನ್ಸ್ ಮೇಲೆ ಒಂದು ಇಂಟರ್ವ್ಯೂ ಕೊಡಿ ಅಂತ ಕೇಳಿದೆ, ಕೊಡೋದಕ್ಕೆ ಒಪ್ಕೊಂಡು ಕೂತಿದ್ದೀರಾ ನನ್ನ ಜೊತೆ. ಈಗ ಅಂದರೆ 100 ದಿನಗಳ ಕಾಲ ಬಿಗ್ ಬಾಸ್ ಮನೇಲಿದ್ದು ಆಚೆ ಬಂದ್ರಿ, ಎಷ್ಟು ಖುಷಿ ಕೊಡ್ತು. ಅದೇ ಹ್ಯಾಂಗ್ ಓವರ್ನಲ್ಲಿದ್ದೀರಾ? ಸಾಂಗ್ ಹಾಕಬೇಕಾ ಎದ್ದೇಳೋದಕ್ಕೆ ಅಥವಾ ಹೇಗೆ ಅಂತ? ಮೊದಲನೇದಾಗಿ ನಿಮ್ಮ ಹೊಸ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಷ್ಟು ಸುಲಭ ಅಲ್ಲ. ಒಂದು ಕ್ಷೇತ್ರದಲ್ಲಿ ಒಂದೇ ಕಡೆ ಇದ್ದು ಅಲ್ಲಿಂದ ಆಚೆಗೆ ಒಂದು ಹೊಸ ಸವಾಲನ್ನು ತಗೊಂಡು ಹೊಸ ನಿರ್ಧಾರದ ಜೊತೆಗೆ ಹೆಜ್ಜೆ ಇಡೋದು ಅಷ್ಟು ಸುಲಭ ಅಲ್ಲ. ಹೆಣ್ಮಗಳಾಗೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ನಿಮಗೆ ಭಗವಂತ ದೊಡ್ಡ ಯಶಸ್ಸು ಕೊಡಲಿ ಯಶಸ್ ಚಾನೆಲ್ಗೆ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಹ್ಯಾಂಗ್ ಓವರ್ ಅನ್ನೋದಕ್ಕಿಂತ ಪ್ರೀತಿಯ ಹ್ಯಾಂಗ್ ಓವರ್ ಈಗ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೀನಿ ಅಂತ. ಗೊತ್ತಿರಲಿಲ್ಲ, ಒಳಗಡೆ ಇದ್ದಾಗ ಯಾವಾಗಲೂ ಒಂದು ರೀತಿಯಲ್ಲಿ ಬರೀ ಒಂದು ಸವಾಲುಗಳು, ಸಂಕಷ್ಟ, ಯೋಚನೆಗಳು, ಟೆನ್ಷನು ಅದರಲ್ಲೇ ಇರ್ತಾ ಇದ್ದೆ. ಅದ್ರ ಹೊರಗಡೆ ಬಂದಾಗ ಇದನ್ನು ಹೀಗೆ ಸ್ವೀಕಾರ ಮಾಡಿದ್ದಾರೆ ಜನ ಅನ್ನೋದನ್ನ ನೋಡಿದಾಗ ಬಹಳ ಖುಷಿಯಾಗಿದೆ. ಈಗೇನು ಆ ಥರ ಏನಿಲ್ಲ, ಬಹುಶಃ ನಾನೇ ಸ್ವಲ್ಪ ಬೇಗ ಅಡ್ಜಸ್ಟ್ ಆಗ್ತಿದ್ದೀನಿ ಅನಿಸುತ್ತೆ. ವೇಕಪ್ ಸಾಂಗ್ ಇಲ್ಲದೇನೆ ಬೇಗ ಹೇಳ್ತಾ ಇದ್ದೀನಿ. ಅದೆಲ್ಲ ಒಂದು ಅಂದರೆ ಖುಷಿ ಇದೆ. ಸಮಯನೇ ಸಿಗ್ತಾ ಇಲ್ಲ ನಿದ್ದೆ ಮಾಡೋದಕ್ಕೆ, ಈಗ ಅದೊಂಥರ ಸಮಸ್ಯೆ ಆಗಿದೆ. ಬಿಟ್ಟರೆ ಆ ಅನುಭವವನ್ನು ಯಾವಾಗಲೂ ಮೆಲುಕು ಹಾಕ್ತಾ ಇದ್ದಾಗ ಒಂಥರ ಒಂದು ಹೊಸ ಖುಷಿಯಾಗುತ್ತೆ. ಮರೆಯೋಕೆ ಬಿಡ್ತಾ ಇಲ್ಲ ಜನ, ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾರೆ, ಎಲ್ಲಿ ಹೋದರೂ ಭೇಟಿ ಮಾಡ್ತಾ ಇದ್ದಾರೆ, ಪ್ರತಿ ಕ್ಷಣವನ್ನು ನೆನಪು ಮಾಡಿಸ್ತಾ ಇದ್ದಾರೆ. ಸೊ ಅದು ಖುಷಿ ಇದೆ. ಓಕೆ, ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಅವತ್ತಿನ ಲೈಫ್ ಚೆನ್ನಾಗಿತ್ತಾ ಅಥವಾ ಅವತ್ತಿನ ಪಾಪ್ಯುಲಾರಿಟಿಗಿಂತ ಇವತ್ತಿನ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ ಅನಿಸ್ತಾ ಇದೆ ಅಥವಾ ಹೇಗೆ? ಪಾಪ್ಯುಲಾರಿಟಿ ಅನ್ನೋ ವಿಚಾರ ಬಂದಾಗ ಈ ಹಿಂದೆ ಎಷ್ಟು ಹೆಸರಿತ್ತು ಅದಕ್ಕಿಂತ ಜಾಸ್ತಿ ಖಂಡಿತ ಆಗಿದೆ. ಯಾಕಂದರೆ ಈ ಹಿಂದೆ ನಾನು ಗಳಿಸಿದ ಹೆಸರು ಕೀರ್ತಿಗಳೆಲ್ಲ ನನ್ನ ಒಂದು ಸೀಮಿತ ವಲಯಕ್ಕೆ, ನನ್ನ ಸೈದ್ಧಾಂತಿಕ ವಲಯ, ನನ್ನ ಹಿಂದುತ್ವದ ಅಭಿಮಾನಿಗಳು, ಸೊ ಅವ್ರುಗಳಿಗೂ ನಾನು ತಲುಪ್ತಾ ಇದ್ದೆ. ಅದರಿಂದ ಆಚೆಗೆ ಪುಟ್ಟ ಮಕ್ಕಳನ್ನು, ತುಂಬ ವಯಸ್ಸಾಗಿರೋರನ್ನು, ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನು ತಲುಪಿರೋ ರೀತಿ ಇದೆಲ್ಲ ಅದು ಬಹಳ ಆಶ್ಚರ್ಯ ಆಗ್ತಿದೆ. ನಾನು ನಿನ್ನೆ ನೋಡ್ತಾ ಇದ್ದೆ, 2.5-3 ವರ್ಷದ ಪುಟ್ಟ ಮಗು ಬಿಗ್ ಬಾಸಲ್ಲಿ TV ಹಾಕಿದಾಗ ನಾನು ಇಲ್ಲ ಅನ್ನೋದು ಗೊತ್ತಾಗಿ ಅಪ್ಪಂಗೆ ಹೊಡೆದು ಅಳ್ತಾ ಇರೋದು. ಮೊನ್ನೆ ಐಸ್ ಕ್ರೀಮ್ ಒಂದು ಇಂಟರ್ವ್ಯೂಗೆ ಹೋಗಿದ್ದಾಗ ಅಲ್ಲಿ ಹೋಟೆಲ್ನಲ್ಲಿ ಒಂದು ಪುಟ್ಟ ಮಗು ಓಡ್ ಬಂದು ಚೈತ್ರಕ್ಕ ನೀವು ಯಾಕಿಲ್ಲ ಅಂತ ಹತ್ಕೊಂಡು ನನ್ನ ಹತ್ರ ಮಾತಾಡಿದ್ದು, ನೀವು ಬನ್ನಿ ಅಂತ ಕೇಳಿದ್ದು. ಸೊ ಪುಟ್ಟ ಮಕ್ಕಳಿಗೆ ನಾನು ತಲುಪಿರೋ ರೀತಿ ಮತ್ತು ತುಂಬ ವಯಸ್ಸಾಗಿರೋರಿಗೆ ತಲುಪಿರೋ ರೀತಿ, ತುಂಬ ವಯಸ್ಸಾಗಿರೋ ತುಂಬ ಜನ ಹೆಣ್ಮಕ್ಳು, ಹಿರಿಯರು ಎಲ್ಲ ಬಂದು ಮಾತಾಡ್ತಿದ್ರು. ನಿಮ್ಮ ಬಟ್ಟೆ ಇಷ್ಟ ಆಗ್ತಿತ್ತು, ನೀವು ಹಾಕ್ತಿದ್ದ ರೀತಿ ಇಷ್ಟ ಆಗ್ತಿತ್ತು, ನೀವೆಲ್ಲೂ ನಿಮ್ಮ ತನನ ಕಳ್ಕೊಳ್ಳೋದೇ ಇದ್ದಿದ್ದು ಇಷ್ಟ ಆಗ್ತಿತ್ತು ಅಂತಂದಾಗ ನಾನು ಆ ವರ್ಗವನ್ನು ತಲುಪಿರೋ ರೀತಿ ಒಂದು ರೀತಿ ನಿಜವಾಗ್ಲೂ ಈ ಹೆಸರು, ಈ ಕೀರ್ತಿ ಏನಿದೆಲ್ಲ, ಈ ಪ್ರೀತಿ ಏನಿದೆಲ್ಲ, ಇದು ಬಹಳ ವಿಶೇಷ ಅನಿಸುತ್ತೆ. ಭಗವಂತ ಸರಿಯಾದ ಸಮಯಕ್ಕೆ ಇದನ್ನು ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ತೀನಿ. ಬಿಗ್ ಬಾಸ್ ಏನು ಕೊಡ್ತು ಮ್ಯಾಮ್? ಏನಾದರೂ ಕಳ್ಕೊಂಡ್ರ ಬಿಗ್ ಬಾಸ್ಗೆ ಹೋಗಿ, ಅಥವಾ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಎಷ್ಟು ಪ್ಲಸ್ ಆಯಿತು ನಿಮ್ಮ ಲೈಫ್ಗೆ ಇರ್ಬೋದು ಅಥವಾ ನಿಮ್ಮ ಕರಿಯರ್ಗೆ ಅಥವಾ ಮುಂದಿನ ಒಂದು ಪ್ಲ್ಯಾನ್ಸ್ಗಳಿಗೆಲ್ಲ ಅಂತ? ಅಂದರೆ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ಸೋದಿಲ್ಲ, ಆದರೆ ಬದುಕನ್ನು ಎದುರಿಸುವ ಛಾತಿಯನ್ನು ಕಲ್ತಿದ್ದೀನಿ ನಾನಲ್ಲಿ ಅಂತ. ಒಂದು ಬದುಕು ಹೇಗೆಲ್ಲ ಇರುತ್ತೆ, ಎಷ್ಟು ಸೋಲುಗಳನ್ನು, ಎಷ್ಟು ಅಪಮಾನಗಳನ್ನು, ಎಷ್ಟು ನಿಂದನೆಗಳನ್ನು ಅನುಭವಿಸಿದ್ರು ಕೊನೆಗೆ ನಿಮಗೆ ಗೆಲುವು ಸಿಗುತ್ತೆ. ಆದರೆ ನೋವು ಅಪಮಾನಗಳನ್ನು ಎದುರಿಸಿ ಗಟ್ಟಿಯಾಗಿ ಹೆದರ್ಕೊಂಡು ಓಡ್ ಹೋಗದೆ ನಿಲ್ಲುವ ಛಾತಿ ಬೇಕು ನಿಮಗೆ ಅನ್ನೋದನ್ನು ಬಿಗ್ ಬಾಸ್ ಮನೆ ಖಂಡಿತವಾಗ್ಲೂ ಕಲಿಸಿದೆ. ಖಂಡಿತ ಹೆಸರು ಅನ್ನೋದು ನಾನು ಮಾಡಬೇಕಾಗಿರುವ ಕೆಲಸ ಇನ್ನಷ್ಟು ಬಹಳ ವೇಗವಾಗಿ ತಲುಪುತ್ತೆ. ನಾನು ಹೇಳುವ ವಿಚಾರಗಳನ್ನು ಈಗ ಕೇಳುವ ವರ್ಗ ಬಹಳ ದೊಡ್ಡದಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇನ್ನು ನಾನು ಮಾತಾಡುವ ಮಾತಿಗೆ ಹೆಚ್ಚು ಜವಾಬ್ದಾರಿಯಿಂದ ಮಾತಾಡಬೇಕು ಅನ್ನೋದು ನನ್ನ ಜವಾಬ್ದಾರಿ. ಆ ಎಚ್ಚರಿಕೆಯೂ ಕೂಡ ನನ್ನ ಜೊತೆಗಿದೆ. ಜೊತೆಗೆ ಒಂದು ಖುಷಿ ಇದೆ. ಅಂದರೆ ಮುಂಚೆನೂ ಜನ ಗುರುತಿಸ್ತಿದ್ರು, ಆದರೆ ಮುಂಚೆ ಗುರುತಿಸ್ತಿದ್ದ ವರ್ಗ ಬೇರೆನೆ. ಸೊ ಈಗ ಎಲ್ಲರೂ ಗುರುತಿಸ್ತಾ ಇದ್ದಾರೆ. ಈಗೊಂದು ಸೀಮಿತ ವರ್ಗ ಅಂತ ಫಿಟ್ ಆಗಿಲ್ಲ, ಎಲ್ಲ ವರ್ಗಕ್ಕೂ ಇಷ್ಟ ಆಗೋ ಥರ ಬದುಕ್ತಾ ಇದ್ದೀನಿ. ಸೊ ಇದೊಂಚೂರು ಜವಾಬ್ದಾರಿನ ಹೆಚ್ಚಿಸಿದೆ, ಒಂಚೂರು ಭಯ ಇದೆ, ಒಂಚೂರು ಆತಂಕ ಇದೆ. ಇದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಜವಾಬ್ದಾರಿನ ಜಾಸ್ತಿ ಆಗಿದೆ.
ಚೈತ್ರ ಹೇಗೆ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು. ಸ್ವಲ್ಪ ಭಾಗಕ್ಕಷ್ಟೇ ಗೊತ್ತಿತ್ತು, ಸ್ವಲ್ಪ ಜನಕ್ಕಷ್ಟೇ ಗೊತ್ತಿದ್ರೆ ಇವತ್ತು ನಿಮ್ಮ ರಿಯಲ್ ವ್ಯಕ್ತಿತ್ವ ಏನು, ಈಕೆ ಹೇಗೆ ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ನಿಮ್ಮ ಮೇಲಿರ್ತಕ್ಕಂಥ ಒಂದು ಕಳಂಕವನ್ನು ತೊಡೆದು ಹಾಕೊಳ್ಳೋದಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗ್ಬೋದು. ಯಾವುದೋ ಒಂದು ರಾಜಕೀಯ ವಲಯದಕ್ಕೆ ಒಂದು ಕಾಂಟ್ರವರ್ಸಿ ಆಯಿತು, ಅದನ್ನು ಎಷ್ಟು ಬೇಗ ಅದನ್ನು ನಿವಾರಣೆ ಮಾಡ್ಕೊಂಡು ಆಚೆ ಬಂದು ಚೈತ್ರ ಆ ಅಪವಾದ ಏನಿದೆ ಅದು ನಂದಲ್ಲ, ಅದರಿಂದ ಮುಕ್ತಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟು ಹೋರಾಡ್ತೀರಿ ಆ ನಿಟ್ಟಿನಲ್ಲಿ ಅಂತ? ಬದುಕಿನ ಉದ್ದಕ್ಕೂ ಹೋರಾಡ್ತೀನಿ. ಅದಕ್ಕೆ ನಮ್ಮ ದೇಶದ ಕಾನೂನಿನ ಮೇಲೆ ನನಗೆ ಬಹಳ ಗೌರವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಅಂತ ಈ ನೆಲಕ್ಕೆ ಕೊಟ್ಟಿದ್ದಾರೆ, ಆ ಸಂವಿಧಾನದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಜಸ್ಟಿಸ್ ಕ್ಯಾನ್ ಬಿ ಡಿಲೈಡ್ ಬಟ್ ನಾಟ್ ಡಿನೈಡ್ ಅನ್ನೋ ಮಾತೇನಿದೆ, ಅದನ್ನು ನಾನು ಬಹಳ ನಂಬುತ್ತೇನೆ. ಮತ್ತು ನನಗೆ ವಿಶ್ವಾಸ ಇದೆ ಎಲ್ಲ ಆರೋಪಗಳನ್ನು ಕಳ್ಕೊಂಡು ಮುಕ್ತಳಾಗಿ ಬರ್ತೀನಿ ಅಂತ. ನನಗೆ ಭಗವಂತನ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ, ಇನ್ನು ಭಾರತದ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಬೇಕು, ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇದೆ. ಸಮಯ ಸಹಜ, ಯಾಕೆಂದರೆ 140 ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಪ್ರತಿನಿತ್ಯ ಸಾವಿರಾರು ಕೇಸ್ಗಳಾಗ್ತಾ ಇರುತ್ತೆ, ಸಾವಿರಾರು ಆರೋಪಗಳನ್ನು ಹೊತ್ಕೊಳ್ತಾ ಇರ್ತಾರೆ. ಇದ್ರ ನಡುವೆ ಕಾನೂನು ವ್ಯವಸ್ಥೆಗಳನ್ನು ಜೋಪಾನ ಮಾಡ್ಕೊಂಡು ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂದರೆ ಸಮಯ ತಗೊಳುತ್ತೆ. ಎಷ್ಟು ವರ್ಷ ತಗೊಳುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಕಾಯ್ತೀನಿ. ಕಾದಷ್ಟು ರುಚಿ ಜಾಸ್ತಿ ಅಂತಾರಲ್ಲ, ಶಬರಿಯೇ ರಾಮನಿಗೋಸ್ಕರ ವರ್ಷಾನುಗಟ್ಲೆ ಕಾದಿದ್ಲಂತೆ, ಅಹಲ್ಯೆಯ ರಾಮನಿಗೋಸ್ಕರ ವರ್ಷಾನುಗಟ್ಲೆ ಕಾದಿದ್ಲಂತೆ. ಸೊ ಅಹಲ್ಯೆಯ ಶಾಪ ವಿಮೋಚನೆ ಆಗೋದಕ್ಕೆ, ರಾಮ ಬರೋದಕ್ಕೆ ಅಷ್ಟು ವರ್ಷಗಳ ಕಾಲ ಕಾತಿರಬಹುದಾದರೆ ನನಗೆ ಬಂದಿರೋ ಆರೋಪವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೂ ಕಾಯಬೇಕು. ಕಾದಷ್ಟು ಅದಕ್ಕೆ ಬೆಲೆ ಜಾಸ್ತಿ ಅಂತ ನಾನು ಭಾವಿಸ್ತೇನೆ. ಆದರೆ ಖಂಡಿತ ಗೆಲುವು ಖಂಡಿತ ಸಿಕ್ಕೇ ಸಿಗುತ್ತೆ. ಭಗವಂತನ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕಿದೆ. ಯಾವ ವೇದಿಕೆಯನ್ನು, ಯಾವ ಹೆಸರನ್ನು ಚೈತ್ರನಿಂದ ಕಿತ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಶಕ್ತಿಗಳು ಕೆಲಸ ಮಾಡಿದ್ರು. ಅದಕ್ಕೆ ಎದುರಾಗಿ ಭಗವಂತ ಒಂದಷ್ಟನ್ನು ಕಿತ್ಕೊಂಡು, ನಾನು ಯಾವಾಗಲೂ ಹೇಳ್ತೀನಿ, ಭಗವಂತ ನಮ್ಮ ಕೈಯಿಂದ ಏನಾದರೂ ಕಿತ್ಕೊಂಡ ಅಂತಂದರೆ ಅದಕ್ಕಿಂತ ದೊಡ್ಡದಾಗಿರೋದನ್ನು ಕೊಡೋದಕ್ಕೆ ನಮ್ಮ ಕೈ ಖಾಲಿ ಮಾಡಿದ್ದಾನೆ ಅಂತ ಅಂದ್ಕೊಳ್ಬೇಕು ಅಂತ. ಆ ವಿಚಾರದಲ್ಲಿ ನನಗೆ ಸತ್ಯ ಅಂತ ಈಗ ಎಲ್ಲರಿಗೂ ಅನ್ನಿಸ್ತಾ ಇದೆ. ಏನನ್ನು ಕಿತ್ಕೊಳ್ಳುವ ಪ್ರಯತ್ನ ಒಂದಷ್ಟು ಜನ ಮಾಡಿದ್ರು, ಅದರ 100 ಪಟ್ಟು ನನಗೆ ವಾಪಸ್ ಬಂದಿದೆ. ಹೇಳ್ತಾರಲ್ಲ, ಭಗವಾನ್ ದೇತಾ ಹೇ ತೋ ತಪ್ಪಡ್ ಮಾರ್ಕೆ ದೇತಾ ಹೇ ಅಂತ. ದೇವ್ರು ಕೊಟ್ಟರೆ ಒದ್ಕೊಂಡು ಕೊಡ್ತಾನಂತೆ, ಒದ್ಕೊಂಡು ಕೊಡ್ತಿದ್ದಾನೆ. ವಿರೋಧಿಗಳ ಕಣ್ಣಲ್ಲಿ ಒಂದು ಅಸಹನೆ ಕಾಣ್ತಾ ಇದ್ದೀನಿ ನಾನು, ಒಂದು ಕಸಿವಿಸಿ ಕಾಣ್ತಿದ್ದೀನಿ, ಒಂದು ಸೋಲು ಕಾಣ್ತಾ ಇದ್ದೀನಿ. ಆ ವಿರೋಧಿಗಳ ಕಣ್ಣಲ್ಲಿರುವ ಅಸಹನೆ, ಸೋಲು ನನಗೆ ಇನ್ನೊಂದು ಕಿಕ್ ಕೊಡ್ತಾ ಇದೆ. ಈ ಕಿಕ್ಕಲ್ಲೇ ಖಂಡಿತ ಹೋರಾಡ್ತೀನಿ. ಇಷ್ಟೊಂದು ಜನರಿಗೆ ತಲುಪೋದಕ್ಕೆ ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ನಾವು ಹಂಗಲ್ಲ ಹಿಂಗೆ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಖರ್ಚು ಮಾಡಬೇಕು. ನಾವು ಕೆಟ್ಟವರಾಗಿದ್ರು ಒಳ್ಳೆಯವರು ಅಂತ ಪ್ರಿಟೆಂಡ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ದುಡ್ಡು ಖರ್ಚು ಮಾಡಬೇಕು. ಆದರೆ ಏನನ್ನೂ ಖರ್ಚು ಮಾಡದೆ ಬಿಗ್ ಬಾಸ್ ಅನ್ನೋ ಒಂದೇ ವೇದಿಕೆ ನಿಮ್ಮನ್ನು ಇಷ್ಟೊಂದು ಕೋಟ್ಯಾಂತರ ಜನರಿಗೆ ತಲುಪಿಸಿದೆ. ಆ ವೇದಿಕೆಗೆ, ಸುದೀಪ್ ಸರ್ಗೆ, ಆ ಸಂಸ್ಥೆಗೆ ಏನು ಹೇಳ್ತೀರಿ ಈ ಕ್ಷಣ ಅಂತ? ಅದೇ ನಾನು ಸುದೀಪ್ ಸರ್ ಹತ್ರ ಕೂಡ ಇದನ್ನು ಹೇಳಿದೆ. ನಾನು ಬೈಕೊಂಡು ತಿರುಗ್ತಿದ್ದೋಳು ಬಿಗ್ ಬಾಸ್ಗೆ. ನನ್ನ ಸ್ಕ್ರಿಪ್ಟೆಡ್ ಅನ್ನೋ ಯೋಚನೆ, ನಾವು ಜರ್ನಲಿಸ್ಟ್ಗಳು ಹಾಗೆ ಎಲ್ಲನೂ ಅನುಮಾನದಲ್ಲಿ ನೋಡ್ತೀವಿ, ನಮ್ಗೆ ಎಲ್ಲದರಲ್ಲೂ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಆ ತರಹದ ಭಾವನೆಯಿಂದ ಬಿಗ್ ಬಾಸ್ ಅನ್ನೋದು ಒಂದು ಬದುಕನ್ನು ಎದುರಿಸೋದನ್ನು ಕಲಿಸೋ ಯೂನಿವರ್ಸಿಟಿಯಾಗಿ ನನಗೆ ಸಿಕ್ತು. ನಾನು ಎಷ್ಟೇ ಅಪಮಾನಗಳಾಗಲಿ, ಎಷ್ಟೇ ಟಾರ್ಗೆಟ್ ಆಗಲಿ, ಏನೇ ಆಗಲಿ, ಅದೆಲ್ಲವನ್ನು ಜನ ಗಮನಿಸ್ತಾ ಇದ್ರು, ಅದನ್ನು ಜನ ನೋಡಿದ್ದಾರೆ ಅನ್ನೋ ರೀತಿ ಇದೆಯಲ್ಲ, ಅದೇ ನನಗೊಂದು ವಿಶೇಷ ಅಂತ ಅನಿಸುತ್ತೆ. ನಾನು ಬಹುಶಃ ನನ್ನ ಬದುಕಿನ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರುವಂತಹ ಅಧ್ಯಾಯ ಒಂದಿದ್ರೆ ಅದರಲ್ಲಿ ಬಿಗ್ ಬಾಸ್ ಖಂಡಿತವಾಗ್ಲೂ ಪ್ರಥಮವಾಗಿರುತ್ತೆ. ತುಂಬ ಖುಷಿ ಕೊಟ್ಟಿದೆ. ನಾನು ಅದನ್ನು ನನ್ನನ್ನು ಆಯ್ಕೆ ಮಾಡಿದವ್ರಿಗೆ, ಅಂದರೆ ನಾನು ಸೀದಾ ಹೀಗೆ ಕರೆದಿದ್ರೆ ನಾನು ಖಂಡಿತ ಒಪ್ಕೊಳ್ಳೋ ಆ ಕೆಟಗರಿಯವಳೆ ಅಲ್ಲ. ನನ್ನಂಥವಳನ್ನು ಒಪ್ಪಿಸ್ಬೇಕು ಅಂದ್ರೆ ಅದೊಂದು ಬೇರೆನೇ ಇದಿದೆ. ಆ ವಿಚಾರದಲ್ಲಿ ನನ್ನನ್ನು ಇವ್ರು ಹೋಗಬೇಕು ಅಂತ ಬಹಳ ಪ್ರೀತಿಯಿಂದ ಬಯಸಿದ ಅಜಯ್ ಸಿಂಹ ಅಂತ ಒಬ್ಬರು, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನಂಥವಳು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಇವ್ರ ತಲೆಯಲ್ಲಿ ಇದೇ ಪ್ರಶ್ನೆ ಇರುತ್ತೆ ಅಂತ ಅಂದ್ಕೊಂಡು ಕೇಳೋಕ್ಕಿಂತ ಮುಂಚೆನೇ ಉತ್ತರ ಕೊಟ್ಟು ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟು ಬಿಗ್ ಬಾಸ್ ಅಂದರೆ ಹೀಗಲ್ಲ ಇದು ಅನ್ನೋ ಕ್ಲಾರಿಟಿ ಕೊಟ್ಟು ನನ್ನನ್ನು ಒಪ್ಪಿಸಿದಂತಹ ಯಶವಂತ್ ಸರ್ ಅಂತ ಇದ್ದಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದರ ಡೈರೆಕ್ಟರ್ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನೆಲ್ಲ ಕಿರಿಕಿರಿಗಳನ್ನು ಸಹಿಸ್ಕೊಂಡು ಆ ಶೋಗಳನ್ನು ನಡೆಸಿರೋ ರೀತಿಗೆ ನಾನು ಆ ಸಂಪೂರ್ಣ ಕಲರ್ಸ್ ಕನ್ನಡ ಎಂಡಮಲ್ ಟೀಮ್ಗೆ, ಬಿಗ್ ಬಾಸ್ ತಂಡಕ್ಕೆ, ಅವರ ಕ್ರಿಯೇಟಿವಿಟಿಗೆ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಬಹುಶಃ ಆ ತಂಡ ಅಲ್ಲದೆ ಹೋಗಿದ್ದಿದ್ರೆ ನಾನು ಇಷ್ಟು ಸರಳವಾಗಿ ನಾನು ಇದನ್ನು ಆಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಯಾವಾಗಲೂ ಅವ್ರುಗಳಿಗೆ ಚಿರಋಣಿ.